ಹಾಯ್ ಹಲೋ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC 2024ನೇ 3ನೇ ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ರಿಸಲ್ಟ್ನ ಕುರಿತಾಗಿ ಒಂದು ಅಪ್ಡೇಟ್ ಇರುವಂಥದ್ದು. ವಿಡಿಯೋನ ಮಿಸ್ ಮಾಡದೆ ಕೊನೆಗೂ ನೋಡಿ ಯಾವಾಗ ರಿಸಲ್ಟ್ ಬರುತ್ತೆ ಅಂತ. ಸೊ ಈಗಾಗಲೇ ನೋಟಿಫಿಕೇಶನ್ ಬಿಟ್ಟಿರುವಂಥದ್ದು ಹಲವಾರು ವಿದ್ಯಾರ್ಥಿಗಳಿಗೆ ತಿಳಿದಿರಬಹುದು ವಿಚಾರ ಕೂಡ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊರತೆ ಕೂಡ ಇರಬಹುದು. ಆದ್ದರಿಂದ ವಿಡಿಯೋನ ಮಾಡ್ತಾ ಇರುವಂಥದ್ದು. ವಿಡಿಯೋನ ಕೊನೆಗೂ ನೋಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನದಾಗಿ ಲೈಕ್ಸ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಹೆಚ್ಚಿನದಾಗಿ ವಿಡಿಯೋ ಶೇರ್ ಮಾಡಿ. ಹಲವಾರು ವಿದ್ಯಾರ್ಥಿಗಳಿಗೆ ಮಾಹಿತಿನೇ ತಿಳಿತಿರೋದಿಲ್ಲ, ಆದ ಕಾರಣ ಒಂದು ಹೆಚ್ಚಿನದಾಗಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶೇರ್ ಮಾಡೋಣ ಬನ್ನಿ. ಸೊ ಸೆಕೆಂಡ್ PUCಯ 3ನೇ ಎಕ್ಸಾಮ್ನ ರಿಸಲ್ಟನ್ನು ಯಾವಾಗ ಬಿಡ್ತಾರೆ ಅಂತ ನಿನ್ನೆ ಕೂಡ ಒಂದು ಅಪ್ಡೇಟನ್ನು ಹೇಳಿರುವಂಥದ್ದು. ಏನಂತ ಹೇಳಿದ್ರೆ ಅಂತಂದರೆ ಇವತ್ತಿನ ದಿನ ಅಂತಂದರೆ 16ನೇ ತಾರೀಕು ಜುಲೈ 16ನೇ ತಾರೀಕು ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ನಿಮಗೆ ಸೆಕೆಂಡ್ PUCಯ 3ನೇ ಎಕ್ಸಾಮ್ನ ರಿಸಲ್ಟನ್ನು ನೋಡ್ಕೊಳ್ಬೋದಾಗಿದೆ ಅಂತ ನೋಟಿಫಿಕೇಶನ್ನ ಬಿಟ್ಟಿರುವಂಥದ್ದು ಕರ್ನಾಟಕ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ. ಸೊ ವಿದ್ಯಾರ್ಥಿಗಳು ಈಗ ರಿಸಲ್ಟ್ ನೋಡೋದು ಹೇಗೆ ಅಂತಂದರೆ KRResults.in ನಲ್ಲಿ ನೀವು ಲಾಗಿನ್ ಆಗಿ ನೋಡ್ಕೊಳ್ಬೋದಾಗಿದೆ. ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ಬೇಕಾದರೆ ಹೇಳಿ ವಿಡಿಯೋ ಕೂಡ ಮಾಡ್ತೇನೆ, ಬೇಡ ಅಂತ ಅನಿಸ್ತದೆ. ಯಾಕಂತಂದ್ರೆ ಹಲವಾರು ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರುತ್ತೆ ಸೆಕೆಂಡ್ PUC ರಿಸಲ್ಟನ್ನು ನೋಡೋದು ಹೇಗೆ ಅಂತ. ಅದರಲ್ಲೂ 3ನೇ ಎಕ್ಸಾಮ್ ಆಗಿರೋದ್ರಿಂದ ನೀವು ಇದಾಗಲೇ 1 ಮತ್ತು 2ನೇ ಎಕ್ಸಾಮನ್ನು ಬರೆದಿರ್ತೀರಾ, ರಿಸಲ್ಟನ್ನು ಕೂಡ ಚೆಕ್ ಮಾಡಿರ್ತೀರಾ. ಸೊ ಇದಾಗಿತ್ತು ಒಂದು ಇವತ್ತಿನ ವಿಡಿಯೋ. ನಿಮಗೆ ರಿಸಲ್ಟ್ 3 ಗಂಟೆ ಸುಮಾರಿಗೆ ಬರುತ್ತೆ ಇವತ್ತಿನ ದಿನದಲ್ಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡುವಂಥ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.